ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಮನೇಲೆ ಫೇಶಿಯಲ್ನ ಯಾವ ರೀತಿ ಮಾಡ್ಕೊಳ್ಬೋದು ಫಂಕ್ಷನ್ಗೆ, ಮತ್ತು ಮುಖದಲ್ಲಿ ಇರುವಂಥ ಪಿಂಪಲ್ಸು, ಡಾರ್ಕ್ ಸರ್ಕಲ್ ಯಾವ ರೀತಿ ನಾವು ಮನೆಯಲ್ಲೇ ಇರುವಂಥ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ನಾವು ಕ್ಲಿಯರ್ ಮಾಡ್ಕೊಳ್ಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋನ ಮೊದಲು ನೋಡ್ತಾ ಇದ್ದಾರೆ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಒಂದು ಬೌಲ್ನ ತಗೊಂಡು ಅದಕ್ಕೆ 1 ಸ್ಪೂನ್ನಷ್ಟು ಮೊಸರನ್ನ ಹಾಕೊಳ್ಳಿ. ಹುಳಿ ಇರೋ ಮೊಸರನ್ನ ಹಾಕೊಳ್ಬಾರ್ದು, ಸ್ವೀಟ್ ಇರೋ ಮೊಸರನ್ನ ಹಾಕೊಳ್ಬೇಕಾಗುತ್ತೆ. 1 ಸ್ಪೂನ್ ಮೊಸರನ್ನ ಹಾಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದಕ್ಕೇನೆ 1 ಸ್ಪೂನ್ ಅಷ್ಟು ಕಡಲೆ ಹಿಟ್ಟನ್ನು ಹಾಕೊಳ್ಳಿ. ಹಾಗೆ 1 ಸ್ಪೂನ್ ಅಷ್ಟು ಅರಿಶಿಣನ ಹಾಕೊಳ್ಳಿ. ನೀವು ಅರಿಶಿಣನ ಅಡಿಗೆ ಅರಿಶಿಣನ ಯೂಸ್ ಮಾಡಬೇಕಾಗುತ್ತೆ. ನಾವು ಪೂಜೆಗೆಲ್ಲ ಯೂಸ್ ಮಾಡ್ತೀವಲ್ವಾ, ಅದನ್ನ ಯೂಸ್ ಮಾಡಬಾರ್ದು. ಅರಿಶಿಣ ಕೊನೆಯಿಂದ ಮಾಡಿರೋಂಥ ಅರಿಶಿಣನ ಯೂಸ್ ಮಾಡ್ಕೊಳ್ಬೇಕು. ಪ್ಯೂರ್ ಅರಿಶಿಣ ಯೂಸ್ ಮಾಡಬೇಕು. ನಾವು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಇದಕ್ಕೇನೆ ಜೇನುತುಪ್ಪನ ಹಾಕೊಳ್ಳಿ. 1 ಸ್ಪೂನ್ ಅಷ್ಟು ಜೇನುತುಪ್ಪನ ಹಾಕೊಳ್ಬೇಕಾಗುತ್ತೆ. ನೋಡಿ ಎಷ್ಟು ಹಾಕೊಳ್ಬೇಕಾಗುತ್ತೆ. ಹಾಗೆ ಒಂದು 2 ರಿಂದ 3 ಹನಿಯಷ್ಟು ನಿಂಬೆ ರಸನ ಹಾಕೊಳ್ಳಿ. ಹಾಕೊಂಡು ಇವಾಗ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈ ಅಲೋವೆರಾ ನೋಡಿ, ಈ ಅಲೋವೆರಾ ಎಲ್ಲರ ಮನೇಲೂ ಸಿಗುತ್ತೆ. ಸಿಗ್ಲಿಲ್ಲ ಅಂದ್ರೆ ಅಲೋವೆರಾ ಜೆಲ್ ಕೂಡ ಯೂಸ್ ಮಾಡಬಹುದು. ನಾವು ಪ್ಯೂರ್ ಆಗಿ ಮನೇಲೆ ಇರುವಂತ ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ಮಾಡ್ತಾ ಇರೋದ್ರಿಂದ ನಾನು ಮನೇಲೆ ನಾವು ಬೆಳೆದಿರೋಂಥ ಅಲೋವೆರಾನ ತಗೊಂಡಿದ್ದೀನಿ. ಅಲೋವೆರಾ ಇಲ್ಲ ಅಂದ್ರೆ ಇದನ್ನ ಸ್ಕಿಪ್ ಮಾಡ್ಕೊಳ್ಬಹುದು. ಅಲೋವೆರಾನ ನೀಟಾಗಿ ಆ ಕಡೆ ಸೈಡ್ ನೀಟಾಗಿ ತೆಗೆದು ನೋಡಿ, ಈ ತರ ಮಧ್ಯದಲ್ಲಿ ತಿರುಳಿರುತ್ತಲ್ವಾ, ಇದನ್ನ ನೀಟಾಗಿ ಸ್ಪೂನ್ ಅಲ್ಲಿ ತಗೊಂಡು ಹಾಕೊಳ್ಬೇಕಾಗುತ್ತೆ. ಇದನ್ನು ಅಷ್ಟೇ 1 ಸ್ಪೂನ್ ಅಷ್ಟು ಹಾಕೊಳ್ಬೇಕು. ಅಲೋವೆರಾನ ಯೂಸ್ ಮಾಡೋದ್ರಿಂದ ಮುಖದಲ್ಲಿರುವಂತ ಪಿಂಪಲ್ಸ್, ಡಾರ್ಕ್ ಸರ್ಕಲ್ ಎಲ್ಲ ಕಮ್ಮಿ ಆಗ್ತಾ ಬರುತ್ತೆ. ನೋಡಿ, ಈಗ ಎಲ್ಲಾನು ಹಾಕೊಂಡು ನೀಟಾಗಿ ಒಂದು ಒಳ್ಳೆ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನ ನೋಡಿ, ಈ ತರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ಫೇಸ್ ಪ್ಯಾಕ್ ರೆಡಿ ಆಯ್ತು. ಇವಾಗ ಇದೇ ಕ್ರೀಮ್ ಅಲ್ಲಿ ನಾವು ಫೇಶಿಯಲ್ ಕೂಡ ಮಾಡ್ಕೊಳ್ಬಹುದು, ಮತ್ತೆ ಫೇಶಿಯಲ್ ಮಾಡ್ಕೊಂಡಾದ್ಮೇಲೆ ಪ್ಯಾಕ್ನ ಕೂಡ ಹಚ್ಕೊಳ್ಬಹುದು. ತುಂಬಾನೇ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಇದು ಬೇಕು ಅಂದ್ರೆ ಇನ್ನೊಂದು ಅರ್ಧ ಸ್ಪೂನ್ ಅಷ್ಟು ನೀವು ಮೊಸರನ್ನ ಆಡ್ ಮಾಡ್ಕೊಳ್ಬಹುದು. ನೋಡಿ, ಇವಾಗ ಇದನ್ನ ತಗೊಂಡು ಈ ರೀತಿ ನೀಟಾಗಿ ಹಚ್ಕೊಳ್ಳಿ. ಹಚ್ಕೊಂಡು ಇವಾಗ ಈ ರೀತಿ ಚೆನ್ನಾಗಿ ಒಂದು 10 ಮಿನಿಟ್ಸ್ ಈ ತರ ಮಸಾಜ್ ಮಾಡ್ಕೊಳ್ಳಿ ನೀಟಾಗಿ ಫೇಸ್ಗೆ. ಮಸಾಜ್ನ ಈ ರೀತಿ ಮೇಲೆ ಕೆಳಗಿಂದ ಮೇಲ್ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ಮಸಾಜ್ ಮಾಡ್ಕೊಳ್ಳಿ ಒಂದು 10 ಮಿನಿಟ್ಸ್. ಮಸಾಜ್ ಎಲ್ಲ ಆದ್ಮೇಲೆ ಇದನ್ನ ತಣ್ಣೀರಿಂದ ವಾಶ್ ಮಾಡಿಬಿಟ್ಟು ಮತ್ತೆ ಇದೇ ಕ್ರೀಮ್ನ ನಾವು ಫೇಸ್ಗೆಲ್ಲ ಪ್ಯಾಕ್ ಮಾಡ್ಕೊಂಡು ಅದನ್ನ ಒಂದು 20 ಮಿನಿಟ್ಸ್ ಬಿಟ್ಟು ತಣ್ಣೀರಿಂದ ವಾಶ್ ಮಾಡಬೇಕಾಗುತ್ತೆ ನಾವು. ಮತ್ತೆ ಇನ್ನೊಂದೇನು ಅಂತಂದ್ರೆ, ನಾವು ಇದನ್ನ ಮಾಡ್ಕೊಂಡ್ಮೇಲೆ ನಾವು ಸೋಪ್ನ ಯೂಸ್ ಮಾಡಬಾರ್ದು. ಆದಷ್ಟು ನಾವು ಸೋಪ್ನಿಂದ ಮುಖ ತೊಳೆದನ್ನೇ ಅವಾಯ್ಡ್ ಮಾಡಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಬೇಕು. ಈ ರೀತಿ ಕಾಟನ್ ನ ತಗೊಂಡು ತಣ್ಣೀರೊಳಗೆ ಡಿಪ್ ಮಾಡ್ಕೊಂಡು ಫೇಸ್ ಕೂಡ ವಾಶ್ ಮಾಡ್ಕೊಳ್ಬಹುದು. ನಾನು ನಿಮ್ಗೆ ತೋರಿಸ್ತೀನಿ ಇದನ್ನ ರಿಮೂವ್ ಮಾಡಿದ್ಮೇಲೆ ಯಾವ ರೀತಿ ಒಂದು ರಿಸಲ್ಟ್ ಬಂದಿದೆ ಅಂತ. ಇದೇ ರೀತಿ ನೀವು ಕಂಟಿನ್ಯೂಸ್ ಆಗಿ ಮಾಡ್ತಾ ಬಂದ್ರೆ ತುಂಬಾನೇ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಪಿಂಪಲ್ಸ್ ಎಲ್ಲ ಪೂರ್ತಿ ಕ್ಲಿಯರ್ ಆಗ್ತಾ ಬರುತ್ತೆ. ನೋಡಿ, ಈ ರೀತಿ ಡ್ರೈ ಆದ್ಮೇಲೆ ತಣ್ಣೀರಿಂದ ವಾಶ್ ಮಾಡ್ಕೊಳ್ಬೇಕಾಗುತ್ತೆ. ಒಂದು 15 ಮಿನಿಟ್ಸ್ 20 ಮಿನಿಟ್ಸ್ ಆದ್ರೂ ಇರಬೇಕು. ನಿಮ್ಗೆ ಟೈಮ್ ಇತ್ತು ಅಂತಂದ್ರೆ ಒಂದು 30 ಮಿನಿಟ್ಸ್ ಇದ್ರೆ ತುಂಬಾನೇ ಒಳ್ಳೇದು. ಇವಾಗ ಇದನ್ನ ವಾಶ್ ಮಾಡ್ಕೊಂಡ್ ಬರ್ತೀನಿ. ನೋಡಿ, ನಿಮ್ಗೆ ಇಲ್ಲೇ ರಿಸಲ್ಟ್ ಗೊತ್ತಾಗುತ್ತೆ. ಈ ಕೈಗೂ ತುಂಬಾನೇ ವ್ಯತ್ಯಾಸ ಇದೆ. ನೋಡಿ, ರಿಸಲ್ಟ್ ಇಲ್ಲೇ ಚೆನ್ನಾಗಿ ಗೊತ್ತಾಗ್ತಾ ಇದೆ. ಈ ಕೈ ಕ್ಲಿಯರ್ ಆಗಿದೆ. ನೋಡಿ, ಈ ಕೈ ಬ್ಲ್ಯಾಕ್ ಇದೆ.
ನೋಡಲ್ವ ಫ್ರೆಂಡ್ಸ್, ಮನೇಲೆ ಯಾವ ರೀತಿ ನಾವು ಫೇಶಿಯಲ್ನ ಮಾಡ್ಕೊಳ್ಬೋದು ಅಂತ. ಇದನ್ನು ಮಾಡ್ಕೊಳ್ಳೋದ್ರಿಂದ ಆಗಲೇ ಹೇಳ್ದಾಗೆ ನಾನು ಮುಖದಲ್ಲಿರೋಂಥ ಪಿಂಪಲ್ಸು ಡಾರ್ಕ್ ಸರ್ಕಲ್ ಎಲ್ಲ ಕ್ಲೀನಾಗಿ ಹೋಗುತ್ತೆ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ಒಂದು ಹೊಸ ವಿಡಿಯೋ ಒಂದಿಗೆ ನಿಮ್ಮ ಜೊತೆ ಬರ್ತೀನಿ. ಓಕೆ, ಬಾಯ್ ಬಾಯ್.